ಯೋಜನೆಗೆ ಕಾಂಗ್ರೆಸ್ ಸರ್ಕಾರ ಶಕ್ತಿ ಇದ್ರೆ ತಮಿಳುನಾಡು ಸರ್ ಮೈತ್ರಿ ಪಕ್ಷ ಒಪ್ಪಿಸಿದ್ರೆ ನಾವು ಪ್ರಧಾನಮಂತ್ರಿ 5 ನಿಮಿಷದಲ್ಲಿ ಅನುಮೋದನೆ ಕೊಡಿಸ್ತೀನಿ ಅಂತ ನೋಡ್ರಿ, ಕುಮಾರಸ್ವಾಮಿ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ದವರು. ಜೊತೆಗೆ ಚುನಾವಣಾ ಸಂದರ್ಭದಲ್ಲಿ ನನ್ನನ್ನು ಗೆಲ್ಸಿದ್ರೆ ನಾನು 10 ನಿಮಿಷದಲ್ಲಿ ತರ್ತೀನಿ, ಅನುಮತಿ ಕೊಡ್ತೀನಿ ಅಂತ ಹೇಳಿದವರು. ಈಗ ಕೇಂದ್ರ ಸಚಿವರಾಗಿದ್ದಾರೆ. ಅವರ ಜವಾಬ್ದಾರಿ ಅನುಮತಿಯನ್ನ ಕೊಡ್ಸೋದು. ಕೋಳಿ ಕೇಳಿ ಮಣ್ಸರಿಬೇಕಾಗಿಲ್ಲ ಅಂತೇಳಿ ಮಂಡ್ಯ ಕಡೆ ಹೇಳ್ತಾರೆ, ನಮ್ಮ ಕಡೆನೂ ಹೊಸ ಅಲ್ಲಲ್ಲೇ ಹೇಳ್ತಾರೆ. ಅದನ್ನ ಕುಮಾರಸ್ವಾಮಿ ಅವ್ರಿಗೆ ಹೇಳಿ. ಯೋಜನೆಗೆ ಕಾಂಗ್ರೆಸ್ ಸರ್ಕಾರ ಶಕ್ತಿ ಇದ್ರೆ ತಮಿಳುನಾಡು ಸರ್ ಮೈತ್ರಿ ಪಕ್ಷ ಒಪ್ಪಿಸಿದ್ರೆ ನಾವು ಪ್ರಧಾನಮಂತ್ರಿ 5 ನಿಮಿಷದಲ್ಲಿ ಅನುಮೋದನೆ ಕೊಡಿಸ್ತೀನಿ ಅಂತ ನೋಡ್ರಿ, ಕುಮಾರಸ್ವಾಮಿ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ದವರು. ಜೊತೆಗೆ ಚುನಾವಣಾ ಸಂದರ್ಭದಲ್ಲಿ ನನ್ನನ್ನು ಗೆಲ್ಸಿದ್ರೆ ನಾನು 10 ನಿಮಿಷದಲ್ಲಿ ತರ್ತೀನಿ, ಅನುಮತಿ ಕೊಡ್ತೀನಿ ಅಂತ ಹೇಳಿದವರು. ಈಗ ಕೇಂದ್ರ ಸಚಿವರಾಗಿದ್ದಾರೆ. ಅವರ ಜವಾಬ್ದಾರಿ ಅನುಮತಿಯನ್ನ ಕೊಡ್ಸೋದು. ಕೋಳಿ ಕೇಳಿ ಮಣ್ಸರಿಬೇಕಾಗಿಲ್ಲ ಅಂತೇಳಿ ಮಂಡ್ಯ ಕಡೆ ಹೇಳ್ತಾರೆ, ನಮ್ಮ ಕಡೆನೂ ಹೊಸ ಅಲ್ಲಲ್ಲೇ ಹೇಳ್ತಾರೆ. ಅದನ್ನ ಕುಮಾರಸ್ವಾಮಿ ಅವ್ರಿಗೆ ಹೇಳಿ. ಯೋಜನೆಗೆ ಕಾಂಗ್ರೆಸ್ ಸರ್ಕಾರ ಶಕ್ತಿ ಇದ್ರೆ ತಮಿಳುನಾಡು ಸರ್ ಮೈತ್ರಿ ಪಕ್ಷ ಒಪ್ಪಿಸಿದ್ರೆ ನಾವು ಪ್ರಧಾನಮಂತ್ರಿ 5 ನಿಮಿಷದಲ್ಲಿ ಅನುಮೋದನೆ ಕೊಡಿಸ್ತೀನಿ ಅಂತ ನೋಡ್ರಿ, ಕುಮಾರಸ್ವಾಮಿ ಅವರು ಕೂಡ ಮುಖ್ಯಮಂತ್ರಿ ಆಗಿದ್ದವರು. ಜೊತೆಗೆ ಚುನಾವಣಾ ಸಂದರ್ಭದಲ್ಲಿ ನನ್ನನ್ನು ಗೆಲ್ಸಿದ್ರೆ ನಾನು 10 ನಿಮಿಷದಲ್ಲಿ ತರ್ತೀನಿ, ಅನುಮತಿ ಕೊಡ್ತೀನಿ ಅಂತ ಹೇಳಿದವರು. ಈಗ ಕೇಂದ್ರ ಸಚಿವರಾಗಿದ್ದಾರೆ. ಅವರ ಜವಾಬ್ದಾರಿ ಅನುಮತಿಯನ್ನ ಕೊಡ್ಸೋದು. ಕೋಳಿ ಕೇಳಿ ಮಣ್ಸರಿಬೇಕಾಗಿಲ್ಲ ಅಂತೇಳಿ ಮಂಡ್ಯ ಕಡೆ ಹೇಳ್ತಾರೆ, ನಮ್ಮ ಕಡೆನೂ ಹೊಸ ಅಲ್ಲಲ್ಲೇ ಹೇಳ್ತಾರೆ. ಅದನ್ನ ಕುಮಾರಸ್ವಾಮಿ ಅವ್ರಿಗೆ ಹೇಳಿ.